ಒಂದು ಮಧ್ಯಾಹ್ನ ಊಟ ಟೈಮ್ ಆಯಿತು, ಊಟ ಆಯಿತು. ಇವಾಗ ಏನಂದರೆ ಎಲ್ಲರೂ ಒಂದು ಕ್ಯಾಮ್ರಾ ಹಿಡ್ಕೊಂಡು ಮೈಕ್ ಇಟ್ಕೊಂಡು ಯಾರು ಯಾವ ಪೊಸಿಷನ್ಲಿದ್ರೆ ಅವ್ರಿಗೆ ಏನು ಬೇಕಾದ್ರೆ ಡೈಲಾಗ್ ಹೊಡಿಬೇಕು ಅಂತ ನೋಡಬೇಕಾಗತ್ತೆ. ನಮ್ಮ ಒಂದು ಏನು ಪರ್ಸ್ನಾಲಿಟಿ ಇದೆ, ನಮ್ಮದು ಒಂದು ಏನು ಸ್ಕಿಲ್ ಇದೆ, ನಮಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಕಮೆಂಟ್ ಮಾಡೋದು ಎಲ್ಲ ಸೋಷಲ್ ಮೀಡಿಯಾದಲ್ಲಿ ಮಾಡಬಾರ್ದು. ಈಗ ನಾನು ಯೋಗ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ, ಹಾಗಾಗಿ ನಾನು ಯೋಗ ಬಗ್ಗೆ ಏನಾದರೂ ಹೇಳ್ತೀನಿ. ಮತ್ತು ಒಂದು ಲಾಕ್ಡೌನಲ್ಲೆಲ್ಲ ಸ್ವಲ್ಪ ನಾರ್ಸಿಸಿಸ್ಟ್ ಪರ್ಸ್ನಾಲಿಟಿ ಬಗ್ಗೆ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ದೀನಿ, ಹಾಗಾಗಿ ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡ್ತೀನಿ. ಅದು ಬಿಟ್ಟು ಬೇರೆ ಎಲ್ಲ ಯಾವ್ದಾದ್ರು ಒಂದು ವಿಚಾರ ಇಟ್ಕೊಂಡು ಬರೀ ಅದ್ರ ಬಗ್ಗೆ ಅಷ್ಟೇ ಮಾತಾಡಬೇಕು. ಯಾರ ಯೂಟ್ಯೂಬರು, ಅವನಿಗೆ ರಾಜಕೀಯದಲ್ಲಿ ಏನು ಗೊತ್ತಿರುತ್ತೆ? ಮಣ್ಣು. ಯೂಟ್ಯೂಬ್ನವರು ಯೂಟ್ಯೂಬ್ ಮಾಡಬೇಕು, ರಾಜಕೀಯದ್ದು ಅವರು ಇವರು ಒಂದು ಎಲೆಕ್ಷನ್ ನಿಂತು ಒಂದು ಎಲೆಕ್ಷನ್ ಗೆಲ್ಲಕ್ಕೆ ಕೆಪಾಸಿಟಿ ಇರಲ್ಲ. ಆದರೂ ಮುಖ್ಯಮಂತ್ರಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರಿಗೆಲ್ಲ ಕಮೆಂಟ್ ಮಾಡ್ತಾರೆ. ಸೋಷಲ್ ಮೀಡಿಯಾದಲ್ಲಿ ಒಂದು ರಿಸ್ಟ್ರಿಕ್ಷನ್ ಇರಬೇಕು, ಒಂದು ಸ್ವಲ್ಪ. ಲೈಕ್ ಯಾರು ಬೇಕಾದ್ರೂ ಕ್ಯಾಮ್ರಾ ಆನ್ ಮಾಡಿಕೊಂಡು ಯಾರಿಗೆ ಏನು ಬೇಕಾದ್ರೂ ಹೇಳ್ಬೋದು, ಆ ಥರ ಇರಬಾರ್ದು. ಸ್ವಲ್ಪ ರೆಸ್ಟ್ರಿಕ್ಷನ್ಗಳು ಇರಬೇಕು ಸೋಷಲ್ ಮೀಡಿಯಾದಲ್ಲಿ. ಅದನ್ನು ವಿಡಿಯೋ ಮಾಡೋರು ಫಾಲೋ ಮಾಡಬೇಕು, ನೋಡೋ ಪ್ರೇಕ್ಷಕರು ಫಾಲೋ ಮಾಡಬೇಕು. ಸುಮ್ಮನೆ ಡಾಟಾ ಪ್ಯಾಕ್ ಫ್ರೀ ಇದೆ ಅಂತ ಹಾಕ್ಕೊಂಬಿಟ್ಟು ಕ್ಯಾಮ್ರಾ ಆನ್ ಮಾಡಿಕೊಂಡು ಯಾರಿಗೆ ಅವರು ಎಷ್ಟು ಸಾಧನೆ ಮಾಡಿದರು, ಅವರು ಸಾಧನೆ ಒಂದು 2% ಅಷ್ಟು ಮಾಡಿಲ್ಲ ಅಂದ್ರೂ ಕಮೆಂಟ್ ಮಾಡೋಕ್ಕೆ ಜನ ಕಾಯ್ಕೊಂಡಿರ್ತಾರೆ ಆನ್ಲೈನಲ್ಲಿ. ಆ ಥರ ಸೋಷಲ್ ಮೀಡಿಯಾದಿಂದಾಗೆ ಸುಮಾರು ಜನ ದಾರಿ ತಪ್ತಾ ಇದ್ದಾರೆ. ಸೋಷಲ್ ಮೀಡಿಯಾನ ಸರಿಯಾದ ರೀತಿಲಿ ಬಳಸ್ಕೊಳೋದು ಅಭ್ಯಾಸ ಮಾಡ್ಕೊಳ್ಳಿ. ಸುಮ್ಮನೆ ಇವಾಗ ನಾನು ಗೌಡ ಅಂದ್ಬಿಟ್ಟು ನಾನೋಗ್ಬಿಟ್ಟು ಏನೋ ಗೌಡ್ರಿಗೆ ಎಲ್ಲ ಹೇಳಿದ್ರು ಅಂದ್ಬಿಟ್ಟು ಹೋಗಿ ಯಾವುದೋ ಅವ್ರಿಗೂ ನನಗೂ ಯಾವುದೇ ಥರದ ಇದಿರಲ್ಲ, ಕನೆಕ್ಷನ್ನೂ ಇರಲ್ಲ, ಭೇಟಿನೂ ಆಗಲ್ಲ. ಸುಮ್ಮನೆ ಒಂದು ವಿಡಿಯೋ ಮಾಡಿ ಅವನು ಮಾಡಿದ ವಿಡಿಯೋಗೆ ನಾನು ಆನ್ಲೈನಲ್ಲೇ ಉತ್ತರ ಕೊಟ್ಟೆ ಅಂತ, ಆನ್ಲೈನಲ್ಲ ಡೈರೆಕ್ಟಾಗಿ ಕೊಡೋದು ಉತ್ತರ. ಆನ್ಲೈನಲ್ಲಿ ಮಾಡೋದೆಲ್ಲ ಉತ್ತರ ಆಗೋದಿಲ್ಲ. ಅದೊಂದು ವಿಡಿಯೋ ಆಗುತ್ತೆ, ಒಂದು ತಿಂಗಳಾದಮೇಲೆ ಆ ವಿಡಿಯೋ ಡಿಲೀಟ್ ಆಗೋಗುತ್ತೆ. ಸೊ ಸೋಷಲ್ ಮೀಡಿಯಾನ ಸ್ವಲ್ಪ ಜವಾಬ್ದಾರಿಯಿಂದ ಬಳಸೋದು ಒಳ್ಳೆಯದು. ಸುಮ್ಮನೆ ಈಗ ಎಲ್ಲರೂ ಏನಂತೀರ, ಒಂದು ಗೈಡ್ಲೈನ್ಸ್ ಇರಬೇಕು. ಸೋಷಲ್ ಮೀಡಿಯಾ ಯೂಸ್ ಮಾಡೋರಿಗೆ ಇದು ಸುಳ್ಳು ಸುದ್ದಿಗಳನ್ನೆಲ್ಲ ಹಬ್ಬಿಸ್ಬಾರ್ದು. ಏನಂತಾರೆ, ಒಂದು ಆ ಟೈಮು ಇದು ಫ್ಯಾಕ್ಟ್ ಚೆಕ್ ಮಾಡೋದಿಲ್ಲ ಸುಮಾರು ಜನ, ಸುಮ್ಮನೆ ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ಸೋಷಲ್ ಮೀಡಿಯಾದಿಂದ ಒಳ್ಳೆಯದು ಆಗ್ತಾಯಿದೆ ಕೆಲವು ಕಡೆ, ಬಟ್ ಬೇಡದೇ ಇರೋ ಟ್ರಾಲಿಂಗು ಅದೇ ಜಾಸ್ತಿ ಆಗ್ತಾಯಿದೆ. ಸೊ ಎಲ್ಲರೂ ಕಲಾವಿದರಾಗಕ್ಕಾಗಲ್ಲ.
ಫಿಲಮ್ ಇಂಡಸ್ಟ್ರಿ ಅವರು ಟ್ರೈನಿಂಗ್ ತೊಗೊಂಡಿರ್ತಾರೆ, ಇದೆಲ್ಲ ಮಾಡಿರ್ತಾರೆ, ಅವರು ಆ್ಯಕ್ಟಿಂಗ್ ಮಾಡ್ತಾರೆ. ನಮ್ಮದೇನೋ ಒಂದು 5 ನಿಮಿಷ ವೀಡಿಯೋ ವೈರಲ್ ಆಯಿತು ಅಂತ ನಾವು ದೊಡ್ಡ ಸೆಲೆಬ್ರಿಟಿ ಆಗಲ್ಲ. ಹೋಗಿ ಒಳ್ಳೆ ಮೂವಿಗಳನ್ನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಜನ. ಎಲ್ಲದು ಮೊಬೈಲಲ್ಲೇ ನೋಡಬೇಕು ಅಂದರೆ ಫ್ರೀ ಆಗಿರೋದು, ಬರೀ ಫ್ರೀ ಅಂದರೆ ಅಲ್ಲಿ ಸುಮಾರು ಜನ ಬಂಡವಾಳ ಹಾಕಿ ಇದು ಮಾಡಿರ್ತಾರೆ. ಏನು ಅದು ಒಂಥರ ಸುಮಾರು ಜನಕ್ಕೆ ದುಡಿಮೆಗೆ ಒಂದು ದಾರಿ ಅದು. ಸೊ ಥಿಯೇಟ್ರ್ಗಳಿಗೆ ಹೋಗಿ ಮೂವಿನ ನೋಡಿ. ಮೊಬೈಲೆಲ್ಲ ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಬೇಕು. ಇಡೀ ದಿನ ಮೊಬೈಲ್ಗೆ ಅಂಟ್ಕೊಂಡಿರಬಾರ್ದು. ಸೋಷಿಯಲ್ ಮೀಡಿಯಾನ ಜವಾಬ್ದಾರಿಯಿಂದ ಬಳಸ್ಕೊಳ್ಳಿ.